ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ಯಾಕೋ ಆ ಥರ ಮಾತಾಡಿದೆ? ಇಷ್ಟೇನಾ ನೀನು ಅದಕ್ಕೇನು ಅರ್ಥ ಮಾಡ್ಕೊಂಡಿರೋದು? ಅವ್ರ ಮೇಲೆ ನಿನಗಿರೋ ಪ್ರೀತಿ ಇಷ್ಟೇನಾ? ಇಲ್ಲ, ನನಗಿದು ಇಷ್ಟ ಆಗಲಿಲ್ಲ. ನಾನು ನಿನ್ನ ಕಡೆಯಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಬೇಜಾರಾಗ್ತಾ ಇದೆ ಕಣ. ನೋಡ, ಕೋಪದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಾಗಂತ ನನ್ನ ಮನುಷ್ಯನ ಎಲ್ಲ ಮನುಷ್ಯತ್ವನೇ ಇಲ್ಲ ಅನ್ನೋ ಥರ ಮಾತಾಡಬೇಡ. ನಾನು 1000 ಒಳ್ಳೇದು ಮಾಡಿದ್ದೀನಿ, ಮಾತಾಡ್ತಿರ್ತೀನಿ. ಅದ್ಯಾವುದು ನಿಮಗೆ ಕಣ್ಣು ಕಾಣೋದೇ ಇಲ್ಲ ಅಲ್ವಾ? ಕೋಪಿಷ್ಟ ಅಂತ ಹಣೆ ಪಟ್ಟಿ ಕಟ್ಬಿಡ್ತೀರಾ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೈಲೈಟ್ ಮಾಡ್ಕೊಂಡು ಮಾತಾಡೋದು ಎಷ್ಟೇ ಏನೋ. ಆದ್ರೂ ನೀನು ಮಾತಾಡಿದ ತಪ್ಪೇ ಗೆಳೆಯ. ನೀನು 1000 ಒಳ್ಳೆ ಕೆಲಸ ಮಾಡ್ರಪ್ಪ, ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಆದ್ರೆ ಆಡಬಾರ್ದು ಒಂದೇ ಒಂದು ಮಾತಾಡ್ಬಿಟ್ರೆ ಅದು ಕೊನೆವರೆಗೂ ಮನ್ಸಲ್ಲಿ ಹಾಗೆ ಉಳಿದು ಬಿಡುತ್ತೆ ಕಣ. ಮಾಡ್ರ ಒಳ್ಳೆ ಕೆಲಸ ಅಲ್ಲ, ಒಳ್ಳೆ ಹೋಮ ಮಾಡ್ದಾಗ ಹೋಗ್ಬಿಡುತ್ತೆ ಅಷ್ಟೇನೆ. ಗೆಳೆಯ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಒಂದು ಹೆಣ್ಣು ತನ್ನ ತವ್ರ ಮನೆಯನ್ನ ಬಿಟ್ಟು ಗಂಡನ್ನ ನಂಬ್ಕೊಂಡು ಬಂದ್ಬಿಟ್ಟಿರ್ತಾಳೆ ಕಣ. ಪ್ರತಿಯೊಂದ್ರಲ್ಲೂ ಗಂಡ ಜೊತೆಗಿರ್ಲಿ ಅಂತ ನಂಬ್ಕೊಂಡಿರ್ತಾಳೆ. ನಿನ್ ಬಗ್ಗೆ ಅತ್ತಿಗೆನೂ ಹಾಗೆ ಅನ್ಕೊಂಡಿರ್ತಾರೆ ಕಣ. ಗೆಳೆಯ, ಒಂದ್ ಸ್ವಲ್ಪ ಯೋಚನೆ ಮಾಡ. ಇದ್ರಲ್ಲಿ ಅತ್ತಿಗೆ ಏನೋ ತಪ್ಪಿದೆ ಅಲ್ವಾ? ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರಲ್ಲಪ್ಪ. ಇನ್ ಕೇಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಅಂತಾನೆ ಅನ್ಕೋ. ಅದ್ರಲ್ಲಿ ಏನ್ ತಪ್ಪಿದೆ? ಏನ್ ನಿನ್ ತಮ್ಮ ಗನಂದಾರಿ ಕೆಲಸನ ಮಾಡಿದಾನೆ, ತಪ್ಪು ಮಾಡಿದಾನೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಿಂಪಲ್. ಮಾಡಿದ್ದುಣ್ಣೋ ಮಾರಾಯ ಅಂತ ಅವ್ರವ್ರ ಕರ್ಮನ ಅವ್ರು ಅನುಭವಿಸ್ಲೇಬೇಕು. ಇವ್ರಿಗೆಲ್ಲ ಶಾಕ್ ಟ್ರೀಟ್ಮೆಂಟ್ ಕೊಟ್ರೇನೆ ಬುದ್ಧಿ ಬರೋದು. ಏನು ಏನಂಗೆ ನೋಡ್ತಾ ಇದ್ಯಾ? ನಾನು ಹೇಳಿದ್ ಕರೆಕ್ಟಾಗೇ ಇದೆ. ನೀನು ಮಾಡಬೇಕಾಗಿರೋ ಕೆಲಸನ ಅತ್ತಿಗೆ ಮಾಡಿದ್ದಾರೆ. ನೀನು ಅವನ್ನ ಸರಿಯಾಗಿ ರಿಪೇರಿ ಮಾಡಿದ್ರೆ ಅವ್ನು ಯಾಕೆ ಈ ಮಟ್ಟಕ್ಕೆ ಹಾಳಾಗ್ತಾ ಇದ್ದ? ಓಹೋ, ಏನು ನಿಮ್ಮ ಅಮ್ಮನಿಗೆ ಅವನ ಮೇಲೆ ಎಲ್ಲಿಲ್ಲದ ಮಮಕಾರ, ನಿನಗೆ ಅವನ ಮೇಲೆ ಎಲ್ಲಿದ್ದು ವಾತ್ಸಲ್ಯ? ಗೆಳೆಯ, ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿದ್ರಷ್ಟೇ ಸಾಲದು ಕಣೋ. ಮನೆ ಮಕ್ಕಳನ್ನ ಆಸ್ತಿ ತರ ಬೆಳೆಸ್ಬೇಕು. ಇಲ್ಲಾಂದ್ರೆ ಹಿಂಗೇನೆ ದೊಡ್ಡವ್ರು ಮಾಡ್ರ ಆಸ್ತಿನ ಹಾಳು ಮಾಡದೆ ಫುಲ್ ಟೈಮ್ ಡ್ಯೂಟಿ ಅನ್ಕೊಂಡು ಬದುಕ್ತಾ ಇರ್ತಾರೆ. ಇಂಥ ದುರಂತ ಬೇಕೇನಪ್ಪ? ಯೋಚನೆ ಮಾಡಿ. ಗೆಳೆಯ, ಇನ್ನೊಂದು ವಿಷಯ, ಅತ್ತಿಗೆ ಏನಾದ್ರು ಹೇಳಬೇಕು ಅಂದ್ರೆ ಗುಂಡು ಹೊಡೆದಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅವ್ರಿಗೆ ಯಾರ ಮುಲಾಜು ಇಲ್ಲ. ಏನ ನಿನ್ಲೆ ಅತ್ತಿಗೆ ಎಷ್ಟೊಂದು ಇಷ್ಟಪಡ್ತೀಯ? ದಿನಕ್ಕೆ 1000 ಸರ್ತಿ ಅವ್ರ ಮುಖ ನೋಡ್ತೀಯ. ಸಾಲದು ಅಂತ ಲ್ಯಾಪ್ಟಾಪ್ ಅಲ್ಲಿ ಅವ್ರ ಫೋಟೋ ಓಪನ್ ಮಾಡ್ಕೊಂಡು ಝೂಮ್ ಹಾಕಿ ನೋಡ್ತೀಯ. ಅವ್ರನ್ನ ಎಷ್ಟು ಸರ್ತಿ ಮಿಸ್ ಮಾಡ್ಕೋತ ನೀನು? ಇವತ್ತು ಯಾಕೋ ಅಷ್ಟೊಂದು ದುಡುಕ್ಬಿಟ್ಟೆ? ಇರ್ಲಿ ಬಿಡ, ಎಲ್ಲ ಮಾಮೂಲಿ. ಹೋಗಿ ಅದಕ್ಕೆ ನಾ ಒಂದ್ಸರ್ತಿ ಸಾರಿ ಕೇಳ್ಬಿಡ. ತುಂಬಾ ಖುಷಿ ಪಡ್ತಾರೆ ಕಣ ಅವರು. ಪ್ಲೀಸ್ ಗೆಳೆಯ, ಹೋಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.